ಇವಾಗ ನೈಟ್ ರಿಸೆಪ್ಷನ್ದು ವಿಡಿಯೋ ಮಾಡಿಲ್ಲ. ಸೊ ಏನಕ್ಕೆ ಅಂದರೆ ಮಾಡೋಕ್ಕಾಗಿಲ್ಲ. ಸೊ ಲೇಟ್ ನೈಟ್ ಆಗೋಯ್ತು ಅಂತ. ಇದು ಅಲ್ಲಿ ಸೊ ಗೈಸ್ ಇದು ಒಂದು ಚಿಕ್ಕ ವ್ಲಾಗು. ಸೊ ಏನಕ್ಕೆ ಅಂದರೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ, ತುಂಬಾ ಕ್ರೌಡ್ ಇತ್ತು. ಮುಹೂರ್ತ ಲುಕ್ಕಿಗೆ ಮಾತ್ರ ನನಗೆ ನಾನ್ ಬ್ರೈಡು ಮತ್ತು ಬ್ರೈಡ್ ಇಬ್ಬರು ಇದ್ದರು. ಸೊ ನಮ್ಮ ಹುಡುಗಿರು ಬೇಗನೆ ಸ್ಯಾರಿ ಪ್ರೀಪ್ಲೀಟಿಂಗ್ ಎಲ್ಲ ಮುಗಿಸಿ ನಾನ್ ಬ್ರೈಡಿಗೆ ಕೂಡ ಅವರು ಒಂದು ಕಡೆ, ನಾನು ಬ್ರೈಡಿಗೆ ವರ್ಕ್ ಮಾಡ್ತಾಯಿದ್ದೆ. ಸೊ ಹಳ್ಳಿ ಮದುವೆಗಳಲ್ಲಿ ಇದೆಲ್ಲ ಕಾಮನ್ ಅಂತ ನನಗನ್ಸುತ್ತೆ. ಮದುವೆಗಿಂತ ಜಾಸ್ತಿ ಅವ್ರದಪ್ಪ ಇದು ಅಲ್ವಾ ಗೈಸ್. ಇಲ್ಲಿ ನಾನು ಹೇರ್ನ ಅಂದರೆ ಫೇಸ್ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಯಾಕಂದರೆ ಮುಹೂರ್ತ ತುಂಬ ಬೇಗ ಇದ್ದಿದ್ದರಿಂದ ಇಲ್ಲಿ ಕ್ರೌಡ್ಗೆ ನಮಗೆ ಪೇಷನ್ಸಲ್ಲಿ ವರ್ಕ್ ಮಾಡೋದು ತುಂಬಾ ಕಷ್ಟ ಇತ್ತು. ಸೊ ಜನನ ಹ್ಯಾಂಡ್ಲ್ ಮಾಡ್ಕೊಂಡು ವರ್ಕ್ ಮಾಡೋದು ಅಷ್ಟು ಈಸಿನೇ ಇಲ್ಲ. ಮೇಕಪ್ ಆರ್ಟಿಸ್ಟ್ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಹಿಂಗೆ ಬಂದು ಹಿಂಗೆ ಹೋಗಿ ದುಡ್ಡು ಇಸ್ಕೊಂಬಿಟ್ರು ಅಂತ. ಸೊ ಎಲ್ಲನೂ ಈಸಿಯಾಗಿರಲ್ಲ. ಸೊ ಬ್ರೈಡ್ಗೆ ಫೇಸ್ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ಸ್ಯಾರಿ ಡ್ರೈಪ್ ಮಾಡಿ ಈಗ ಹೇರ್ ಸ್ಟೈಲ್ನ ಮಾಡ್ತಿದ್ದೀವಿ. ಸೊ ನಾರ್ಮಲ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ ಬ್ರೈಡ್ಗೆ ಮುಹೂರ್ತ ಲುಕ್ಕಿಗೆ ಯಾವ ಥರ ಬೇಕು ಹೇರ್ ಸ್ಟೈಲ್ ಅದೇ ಥರನೇ ಮಾಡಿದ್ದು. ಸೊ ಕಡಿಮೆ ಟೈಮಲ್ಲಿ ಫಿನಿಶಿಂಗ್ ಮಾತ್ರ ಅಲ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು ವರ್ಕು. ಸೊ ಗೈಸ್ ನಿಮಗೂ ಯಾರಿಗಾದ್ರೂ ಸೊ ಮೇಕಪ್ ಬೇಕಾಗಿತ್ತು, ಸ್ಯಾರಿ ಡ್ರಿಪ್ಪಿಂಗ್, ಹೇರ್ ಸ್ಟೈಲ್ ಈ ಥರ ಯಾವುದೇ ಬ್ರೈಡಲ್ ಆಗಿರಲಿ, ನಾನ್ ಬ್ರೈಡ್, ಸೀಮಂತ ಯಾವುದೇ ಲುಕ್ಕಿಗಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಹಾಗೆಯೇ ಯಾವುದೇ ರೀತಿ ಡೌಟ್ ಬೇಡ, ಸರ್ವಿಸ್ ಎಲ್ಲಿ ಕೊಡ್ತಾರೆ, ನಿಯರ್ ಇಯರ್ಗೆ ಮಾತ್ರ ಅಂತ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇರುತ್ತೆ. ಸೊ ಟ್ರಾವೆಲಿಂಗ್ ಚಾರ್ಜಸ್ ಏನೂ ಇರೋದಿಲ್ಲ. ಸೊ ನಿಮಗೆ ದಿ ಬೆಸ್ಟ್ ಅನ್ನೋ ಥರನೇ ಜ್ಯುವೆಲ್ರಿ, ಮೇಕಪ್, ಸ್ಯಾರಿ ಡ್ರೈಪಿಂಗ್ನ ಸೇರಿ ಅಫೋರ್ಡಬಲ್ ಪ್ರೈಸಲ್ಲೇ ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಯಾವ ಥರ ಲುಕ್ ಇಷ್ಟ ಆಗುತ್ತೆ ಅದೇ ಥರ ಲುಕ್ನ ಕ್ರಿಯೇಟ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ. ಸೊ ಬ್ರೈಡಲ್ ವರ್ಕ್ ಯಾವ ಥರ ಇರುತ್ತೆ ಅಂತ ಇದರಲ್ಲಿ ಪೂರ್ತಿ ತೋರಿಸಿದ್ದೀನಿ. ಸೊ ಗೈಸ್ ಇವರು ನಮ್ಮನ್ನು ಇನ್ಸ್ಟಾಗ್ರಾಮ್ ಥ್ರೂ ಬುಕ್ ಮಾಡಿದ್ದು, ಸುಷ್ಮಿತಾ ಅಂತ ಇವ್ರ ಹೆಸರು. ಸೊ ನಮ್ಮ ಪೇಜಲ್ಲಿ ವರ್ಕ್ನ ನೋಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಬಿಫೋರ್ 1.5 ಮಂತ್ ಮುಂಚೆನೇ ಬುಕ್ಕಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಏನಕ್ಕೆ ಅಂದರೆ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬುಕ್ಕಿಂಗ್ಸ್ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಮದುವೆ ಬುಕ್ಕಿಂಗ್ ಮಾಡಬೇಕಂತಿದ್ರೆ ಖಂಡಿತ ನಮ್ಮನ್ನು ಸೊ ಬಿಫೋರ್ 1 ಮಂತ್ ಬಿಫೋರೇ ಬುಕ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಮೊಮೆಂಟಲ್ಲಿ ನಮಗೂ ಬೇರೆ ಯಾವ್ದಾದ್ರು ಆರ್ಡರ್ಸ್ ಬಂದರೆ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವರು ಕೇಳಿದ್ದು ನೀಟಾಗಿ ಗ್ಲಾಮ್ ಲುಕ್ನ ಕೇಳಿದರು. ಸೊ ಸೆಟಲ್ ಆಗಿರಬೇಕು, ಮೇಕಪ್ ತುಂಬ ಹೆವಿ ಬೇಡ ಅನ್ನೋ ಥರ. ಸೊ ಅದೇ ಥರ ಆನ್ ಪಾಯಿಂಟಲ್ಲಿ ವರ್ಕ್ನ ಮಾಡಿಕೊಟ್ಟಿದ್ದೀವಿ. ಅಲ್ಲಿರೋರು ಎಲ್ಲರೂ ಕೂಡ ನೈಟ್ ಆಗೇ ಬೆಳಗ್ಗೆ ಮುಹೂರ್ತ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫೋಟೋಸ್ ಎಲ್ಲನೂ ನಾವು ನೋಡಿದ್ವಿ. ಸೊ ವರ್ಕ್ನ ಮಾಡಿದ್ದಾದಮೇಲೆ ನನ್ನ ಕೆಲಸ ಏನಪ್ಪ ಅಂದರೆ ನಾನು ಹೋಗಿ ಕ್ಯಾಮ್ರಾಮನ್ನ ಮೀಟ್ ಮಾಡ್ತೀನಿ. ಹಾಗೆಯೇ LED ಒಂದ್ಸಲ ನೋಡ್ತೀನಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ. ಸೊ ಏನಾದರೂ ಕರೆಕ್ಷನ್ ಇದ್ದರೆ ನಾನೇ ನಿಂತು ಅಲ್ಲಿ ವರ್ಕ್ನ ಮತ್ತೆ ರೀಟಚಪ್ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಖಂಡಿತ ನಾನು ಮಾಡಿಕೊಟ್ಟು ಬರ್ತೀನಿ. ಸೊ ಮೇಕಪ್ನ ಮುಗಿಸಿದ ತಕ್ಷಣ ನಾನು ಯಾವತ್ತೂ ಚೌಟ್ರಿಯಿಂದ ಆಚೆ ಬರಲ್ಲ. ಸೊ ನಾನು ವೆಯ್ಟ್ ಮಾಡ್ತೀನಿ, 1/2 hour 1 hour 2 hours ಆದ್ರೂ. ಸೊ ಏನೇ ಕರೆಕ್ಷನ್ ಇದ್ರೂ ಅದನ್ನು ಕಂಪ್ಲೀಟಾಗಿ ವರ್ಕ್ನ ಕಂಪ್ಲೀಟ್ ಮಾಡಿನೇ ನಾನು ಹೊರಡೋದು. ಸೊ ಇದಾದಮೇಲೆ ಒಂದು ರಿಸೆಪ್ಷನ್ ಲುಕ್ ಕೂಡ ಇತ್ತು. ಸೊ ಬರೀ ಅದು ಸ್ಯಾರಿ ಡ್ರೈಪಿಂಗ್ನ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕಿತ್ತು. ಸೊ ಅದು ಏನು ಕಡಿಮೆ ಟಾಸ್ಕ್ ಅಲ್ಲ, ಅದು ವಿತಿನ್ 5 ಮಿನಿಟ್ಸಲ್ಲಿ ನಾವು 5 to 10 ಮಿನಿಟ್ಸಲ್ಲಿ ವರ್ಕ್ನ ಮುಗಿಸಿ ಕಳಿಸ್ಬೇಕಾಗಿತ್ತು. ಸೊ ಅದು ಕೂಡ ಚೆನ್ನಾಗೇ ಬಂತು ಲುಕ್. ನಾನು ನಿಮಗೆ ಇನ್ಸ್ಟಾ ಪೇಜ್ ಲಿಂಕ್ ಹಾಕಿರ್ತೀನಿ. ಸೊ ನಾನು ಅದರಲ್ಲಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡ್ಬೋದು. ಸೊ ಇವ್ರದ್ದು ಇದೊಂಥರ ಪದ್ಧತಿ, ಇದು ನನಗೆ ಯಾವ ಥರ ಅಂತ ಗೊತ್ತಿಲ್ಲ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಮೇಕಪ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.